ತುಂಬಾನೇ ಸುಲಭವಾಗಿ ಟೊಮ್ಯಾಟೊ ಹಣ್ಣಿನ ತಿಳಿಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಟೊಮ್ಯಾಟೊ ಮತ್ತೆ ತೊಗರಿ ಬೇಳೆನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ಸ್ಮ್ಯಾಶ್ ಮಾಡ್ಕೊಂಡೆ. ಅದಾದ್ಮೇಲೆ ತಟ್ಟೆಲಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಡ್ರೈ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆ ಒಂದು ಚಿಕ್ಕ ಬೌಲಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ. ಅದಾದ್ಮೇಲೆ ಡ್ರೈ ಇರುವಂತಹ ಬಾಣಲಿಗೆ ನಾವು ಏನೇನು ಪ್ಲೇಟಲ್ಲಿ ತಗೊಂಡಿದ್ದು ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಡ್ರೈ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕೊಳ್ಳಕ್ ಹೋಗ್ಬೇಡಿ. ಇದಷ್ಟು ಡ್ರೈ ಫ್ರೈ ಆದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಮಿಕ್ಸಿಲಿ ಹಾಕಿ ಪೌಡರ್ನ ಎತ್ತಿಟ್ಕೋಬೇಕು. ಅದಾದ್ಮೇಲೆ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆನ ಹಾಕಿ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತೆ ಹುಣಸೆ ಹಣ್ಣಿನ ರಸ ಮತ್ತೆ ಪೌಡರ್ ಮಾಡ್ಕೊಂಡಿದ್ದಂತಹ ಮಿಶ್ರಣನ ಹಾಕೋಬೇಕು. ನೀವು ಹಿಂಗನ್ನು ಕೂಡ ಸೇರಿಸ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದಂತಹ ಟೊಮ್ಯಾಟೊ ಮತ್ತೆ ತೊಗರಿಬೇಳೆ ಮಿಶ್ರಣನ ಹಾಕಿ ಒಂದು ಚೂರು ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ್ಮೇಲೆ ಮೇಲ್ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮುದ್ದೆ ಜೊತೆ ಅನ್ನ ಜೊತೆ ತಿಂತಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.